ಜುಗ್ 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 ಜುಗ್. ಅದರ ಹೆಸರು ಬಂದು ಸುಕ್ಕಿನ ಉಂಡೆ ಅಥವಾ ಸುಗ್ಗಿ ಅಂತಲೂ ಕರೀತಾರೆ. ಆ ತಟ್ಟಬೇಕಾರೆಲ್ಲ ಆ ಕಡೆ ಈ ಕಡೆ ಒಳ್ಳೆ ಏನೋ ಹಮಿಬಾ ಶೇಪಲ್ಲೆಲ್ಲ ಬರ್ತಾ ಇತ್ತು. ಇದಂತೂ ನನಗೆ ಫೇವರೇಟ್ ಸ್ವೀಟ್. ಇದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೋಳಿಗೆ, ಸುಕ್ಕಿನ ಉಂಡೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಮಾಡ್ತೀನಿ, ನೋಡಿಸ್ತೀನಿ, ತಿಂತಾ ಇದೆ. ಬಿಟ್ಲು ಬಾಳ ಸರಿ ಬಿಟ್ಟಿದ್ದಾಳೆ. ಜುಗ್ 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 ಜುಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ವೀಟ್ನ ನಾನು ಮಾಡ್ತಾ ಇದ್ದೀನಿ. ಅದರ ಹೆಸರು ಬಂದು ಸುಕ್ಕಿನ ಉಂಡೆ ಅಥವಾ ಸುಗ್ಗಿ ಅಂತಲೂ ಕರೀತಾರೆ. ಇದು ಒಂದು ಟ್ರೆಡಿಷ್ನಲ್ ಡಿಶ್ ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಈ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಐಟಮ್ನ ನಾನು ಹೇಗೆ ಕಲಿತೆ ಅಂತ ಹೇಳ್ತೀನಿ. ನನಗೆ ಮುಂಚೆಯಿಂದ ಹೋಳಿಗೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಈ ಹೋಳಿಗೆ ಹೂರಣ ಎಲ್ಲ ಮಾಡೋದು ನನಗೆ ಚೆನ್ನಾಗಿ ಬರುತ್ತೆ. ಆದರೆ ಈ ಕಣ್ಕ ಎಲ್ಲ ಮಾಡಿ ಹೋಳಿಗೆ ತಡ್ತಾರಲ್ವ, ಆ ತಟ್ಟಬೇಕಾರೆಲ್ಲ ಆ ಕಡೆ ಈ ಕಡೆ ಒಳ್ಳೆ ಹಮಿಬಾ ಶೇಪಲ್ಲೆಲ್ಲ ಬರ್ತಾಯಿತ್ತು. ಆಗ ನಮ್ಮ ಚಿಕ್ಕಮ್ಮ ನಿನಗೆ ಯಾಕೆ ಇದರಲ್ಲೇ ಈ ಸೇಮ್ ಹೂರಣನ ಯೂಸ್ ಮಾಡಿಕೊಂಡು ಇನ್ನೊಂದು ಸ್ವೀಟ್ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸ್ವೀಟ್ನ ನನ್ನ ಚಿಕ್ಕಮ್ಮ ನನಗೆ ಹೇಳ್ಕೊಟ್ಟಿದ್ದು. ಸೊ ಸುಕ್ಕಿನ ಉಂಡೆಗೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ಇವಾಗ ಹೇಳ್ತೀನಿ ಬನ್ನಿ. ಸುಕ್ಕಿನ ಉಂಡೆಗೆ ಬೇಕಾಗಿರುವ ಸಾಮಗ್ರಿಗಳು ಬಂದು ಕಡಲೆಬೇಳೆ, ದೋಸೆ ಹಿಟ್ಟು, ಬೆಲ್ಲ, ಒಣಕೊಬ್ಬರಿ, ಎಣ್ಣೆ, ಚೂರು ಉಪ್ಪು, ಹಾಗೆ ಏಲಕ್ಕಿ. ಸೊ ಇದ್ರ ಪ್ರೊಸೀಜರ್ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಯಥಾ ಪ್ರಕಾರ ಅಗ್ನಿ ಕಾರ್ಯ. ಓಂ ಅಗ್ನಿದೇವಾಯ ನಮಃ. ಫಾಲೋ ಮಾಡ್ತಾ ಇದ್ದೀರಾ ಇಲ್ವಾ? ನನ್ನ ಸ್ವೀಟ್ ಚೆನ್ನಾಗಾಗೋ ಥರ ಮಾಡಪ್ಪ. ಸೊ ಈಗ ಕುಕ್ಕರ್ ಇಟ್ಕೊಂಡು ಈ ಕಡಲೆಬೇಳೆನ ನಾನು ಆಲ್ಮೋಸ್ಟ್ ಒಂದು 2 to 3 hours ನೆನೆಸಿಟ್ಟಿದ್ದೀನಿ. ಸೊ ಇದು ನೆನೆಸಿಟ್ಟಿರೋ ಕಡಲೆಬೇಳೆ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಕುಕ್ಕರ್ಗೆ ಹಾಕುತ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಇದೇ ಬೌಲಲ್ಲೇ ಒಂದು ಅರ್ಧದಷ್ಟು ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಜಾಸ್ತಿ ಹಾಕೋಬೇಡಿ, ಬಿಕಾಸ್ ಯಾಕಂದರೆ ನೆನೆಸಿಟ್ಟಿರೋದ್ರಿಂದ ಇದು ಬೇಗ ಮೆತ್ತಗಾಗ್ಬಿಡುತ್ತೆ. ಒಂಚೂರು ಏನು ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ. ನೀವೆಷ್ಟು ಪ್ರಮಾಣದಲ್ಲಿ ತೊಗೋತೀರೋ ಅದಕ್ಕಿಂತ ಒಂಚೂರು ಕಮ್ಮಿ ತೊಗೊಂಡು ಒಂದು 2 ರಿಂದ 3 ವಿಸಿಲ್ ಅಷ್ಟು ಕೂಗಿಸ್ಕೊಳ್ಳಿ. ಈಗ ಇದನ್ನ ಒಂದು 2 to 3 ವಿಸಿಲ್ ಆಗೋಷ್ಟು ಕೂಗಿಸ್ಕೊತೀನಿ. ಈಗ ನನ್ನ ಕುಕ್ಕರ್ ವಿಸಿಲ್ ಆಗ್ತಾ ಇದೆ. ಬೇಗ ಬಾ ಬೇಗ ಬಾ ಬೇಗ ಬಾ. ಬಂತು. ಇದು ಬೇಳೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಇಷ್ಟಿಷ್ಟೇ ಬರ್ತಾ ಇದೆ. ಹಾಂ, ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ 3 ವಿಸಿಲ್ಸ್ ಆಯಿತು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ತಣ್ಣಗಾದಮೇಲೆ ಈ ಬೇಳೆನ ನಾವು ರುಬ್ಕೋಬೇಕು. ಸೊ ಈಗ ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಇದನ್ನು ತೆಗೆದು ಈ ನೀರು ಇದೆಯಲ್ವ, ಇದನ್ನು ನೀರನ್ನ ಕಂಪ್ಲೀಟಾಗಿ ತೆಗೆದುಬಿಡ್ಬೇಕು. ಸೊ ಚೆನ್ನಾಗಿ ಬಸಿದ್ಬಿಡೋಣ. ಬಿಕಾಸ್ ಇದು ಹೂರಣ ನಾವು ಮಾಡ್ಕೋತೀವಲ್ವ, ನೀರು ಒಂಚೂರು ಇರಲೇಬಾರ್ದು. ಸೊ ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು. ಇರೋದನ್ನೆಲ್ಲ ಹಾಕಬೇಕು. ಫುಲ್ ಎಲ್ಲ ನೀರು ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು. ಒಂಚೂರು ನೀರಿರಬಾರ್ದು. ನೀರಿದ್ರೆ ಆ್ಯಕ್ಚುಲಿ ಈಗ ಬೆಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ಬೆಲ್ಲದ ಜೊತೆ ಮಿಕ್ಸ್ ಮಾಡಿದಾಗ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಒಂಚೂರು ನೀರಿರಬಾರ್ದು. ಆ್ಯಂಡ್ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೀಗೆ ಪ್ರೆಸ್ ಮಾಡಿದ್ರೆ ಹೀಗೆ ಸಾಫ್ಟಾಗಿ ಇರುತ್ತೆ. ಸೊ ಕ್ಲೀನಾಗಿ ಬ್ರೇಕ್ ಆಗಬೇಕು, ಆವಾಗ ಬೇಳೆ ಬೆಂದಿದೆ ಅಂತ ಅರ್ಥ. ಕ್ಲೀನಾಗಿ ನನ್ನ ಬೇಳೆ ಕಂಪ್ಲೀಟಾಗಿ ಬೆಂದಿದೆ. ಒಂದು 5 to 10 minutes ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಈಗ ಬೇಳೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈಗ ಫೈನ್ ಪೇಸ್ಟ್ ಮಾಡ್ಕೋತೀನಿ. ಫೈನ್ ಪೇಸ್ಟ್ ಆಗಿಲ್ಲ, ಮಧ್ಯದಲ್ಲಿ ಬೇಳೆ ಸಿಕ್ಕಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ರುಬ್ಬಿ ಕೊಡುತ್ತಾ ರಾಜ?
ಈಗ ಇನ್ನೂ ಒಂಚೂರು ಬೇಳೆನ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಸ್, ಈ ಹದಕ್ಕೆ ನೀವು ಪೇಸ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ನಾವು ಬೆಲ್ಲ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದೇ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು 1 ಕಪ್ ಬೇಳೆ ತೊಗೊಂಡಿರೋದ್ರಿಂದ ನಾನು 1 ಕಪ್ ಸೇಮ್ ಪ್ರಮಾಣಕ್ಕೆ ನಾನು ಬೆಲ್ಲನೂ ತೊಗೋತಾ ಇದ್ದೀನಿ. ಈ ಪೇಸ್ಟ್ ಇದೆಯಲ್ವಾ, ಬೇಳೆ ಪೇಸ್ಟು, ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಬೆಲ್ಲ ಒಂಚೂರು ಕರ್ಗಕ್ಕೆ ಸ್ಟಾರ್ಟ್ ಆದರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಬೇಕೇ ಬೇಕು ಅಂತ ಅನ್ಸಿದ್ರೆ ಸುಮ್ಮನೆ 1 ಸ್ಪೂನಲ್ಲಿ ಹಾಕಿ ನೀರು. ಇದು ಹೀಗೆ ಕೈಯಾಡಿಸ್ತಾ ಇರಬೇಕು. ಈಗ ಕರಗಿದ ತಕ್ಷಣ ಆ್ಯಕ್ಚುಲಿ ಬೇಳೆ ಒಂಥರ ವಾಟರ್ ಫಾರ್ಮ್ಗೆ ಬರುತ್ತೆ. ಬಟ್ ನೀವೇನು ಟೆನ್ಷನ್ ತೊಗೊಬೇಡಿ. ಒಂದು 5 ನಿಮಿಷ ಬಿಟ್ಟರೆ ಒಂದು 5 ನಿಮಿಷ ಬಿಟ್ಟರೆ ಕ್ಲೀನಾಗಿ ಸೆಟ್ ಆಗುತ್ತೆ, ಗಟ್ಟಿ ಆಗುತ್ತೆ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿನೂ ಹಾಕ್ಕೊಂಡ್ರೆ ತಿಕ್ನೆಸ್ ಬರುತ್ತೆ. ಸೊ ನೀರು ಆಗೋಯ್ತು ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 5-10 ನಿಮಿಷ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಸಿ ಕಾಯಿ ತುರಿನ ಫ್ರೈ ಮಾಡಿಕೊಂಡು ಬೇಕಾದ್ರೆ ಹಾಕೋಬಹುದು. ಈಗ ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆ್ಯಕ್ಚುಲಿ ಬೆಲ್ಲ ಫುಲ್ಲು ಕರಗೋಗಿದೆ. ಈಗ ಏನು ಮಾಡಬೇಕು ಅಂದರೆ ಒಂದು 5 to 10 ಮಿನಿಟ್ಸ್ ಇದನ್ನು ತಣ್ಣಗೆ ಆಗಕ್ಕೆ ಬಿಡಬೇಕು. ಬಿಕಾಸ್ ನಾವು ಇದನ್ನು ಉಂಡೆ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಇದಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಮೀನ್ವೈಲ್ ನಾವು ಇದನ್ನು ಕರಿಬೇಕು, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಬಿಸಿ ಆಗಕ್ಕಿಟ್ಟಿದ್ದೀನಿ. ಮೀನ್ವೈಲ್ ಇದು ಬೇಗ ಗಟ್ಟಿ ಆಗಬೇಕು ಅಂತಂದರೆ ನೀವು ಇದನ್ನು ಡೀಪ್ ಫ್ರೀಝರಲ್ಲಿ ಇಟ್ಟರೆ ಬೇಗ ಗಟ್ಟಿ ಆಗುತ್ತೆ. ಲಿಟ್ರಲಿ ಒಂದು 5 to 10 ಮಿನಿಟ್ಸ್ ಸಾಕಷ್ಟೇ, ಅದು ಗಟ್ಟಿ ಆಗೇ ಆಗುತ್ತೆ. ಸೊ ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ವಾಪಸ್ ಬರ್ತೀನಿ. A few moments later. ಸೊ ಈಗ ನಾನು ಒಂದು 5 to 10 ಮಿನಿಟ್ಸ್ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ನೋಡಿದ್ರಾ, ಈಗ ಗಟ್ಟಿಯಾಗಿದೆ. ಇದನ್ನು ಈಗ ಸಣ್ಣದಾಗಿ ಬಾಲ್ಸ್ ಮಾಡ್ಕೋಬೇಕು, ಉಂಡೆ ಮಾಡ್ಕೋಬೇಕು. ನಿಮಗೆ ಎಷ್ಟು ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಸಣ್ಣದಾಗಿ ಬಾಲ್ಸ್ ಮಾಡ್ಕೋಬೋದು. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ಉಂಡೆನ. ಇದಂತೂ ನನಗೆ ಫೇವ್ರೆಟ್ ಸ್ವೀಟ್. ಇದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೋಳಿಗೆ, ಸುಕ್ಕಿನ ಉಂಡೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಮಾಡ್ತೀನಿ, ನೋಡಿಸ್ತೀನಿ, ತಿಂತಾ ಇದೆ. ಹೋಳಿಗೆ ಯಾರಿಗೆ ಮಾಡೋಕ್ಕೆ ಬರೋದಿಲ್ವೋ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಬಿಕಾಸ್ ಇದು ಬೋಂಡ ಥರ ಕರಿಯೋದು. ಇನ್ನು ಹೋಳಿಗೆ ತಟ್ತೀವಲ್ವ, ತಟ್ಟೋದೆಲ್ಲ ಇರೋದಿಲ್ಲ, ಅದು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಕರಿಯೋಂಥದ್ದು. ಈಸಿಯಾಗಿ ಮಾಡ್ಕೋಬಹುದು. ಇವತ್ತು ನಾನು ಕಡಲೆಬೇಳೆಯಲ್ಲಿ ಮಾಡಿದ್ದೀನಿ, ನೀವು ಬೇಕಾದ್ರೆ ತೊಗರಿಬೇಳೆಯಲ್ಲೂ ಮಾಡ್ಕೋಬಹುದು. ಸೊ ಈಗ ಉಂಡೆಗಳು ರೆಡಿಯಾಗಿದೆ. ಈಗ ಇಲ್ಲಿ ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ಒಂಚೂರೇ ಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಈ ಥರ ಬ್ಯಾಟರು ನೀವು ಮೈದಾ ಹಿಟ್ಟಲ್ಲೂ ಮಾಡ್ಕೋಬಹುದು. ಮೈದಾ ಹಿಟ್ಟು, ಉಪ್ಪು, ನೀರು ಮತ್ತು ಒಂಚೂರೇ ಚೂರು ಅರಿಶಿನ ಹಾಕ್ಕೊಂಡು ಸೇಮು ಈಗ ನಾನು ಇವಾಗ ಹೇಗೆ ಬೋಂಡ ರೀತಿ ಕರಿತೀನೋ ನೀವು ಮೈದಾ ಹಿಟ್ಟಲ್ಲೂ ಆ ಬ್ಯಾಟರ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಮಾಡ್ಕೋಬಹುದು. ಒಂದು ಸ್ವಲ್ಪ ಅದು ಹೀಗೆ ರಬ್ಬರ್ ಥರ ಬರುತ್ತೆ, ಬಟ್ ಅದು ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಎಣ್ಣೆ ಕಾಗಿದೆ. ಈಗ ಒಂಚೂರು ಲೋ ಫ್ಲೇಮ್ಗೆ ಇಟ್ಕೊಂಡು, ಬಟ್ ತುಂಬ ಹುಷಾರಾಗಿರಿ, ಯಾಕಂದರೆ ಈ ಸುಕ್ಕಿನ ಉಂಡೆ ಮಾಡಬೇಕಾದ್ರೆ ಬ್ಲಾಸ್ಟ್ ಎಲ್ಲ ಆಗುತ್ತೆ.
ಈ ಸುಕ್ಕಿನ ಉಂಡೆನ ಈ ಹೂರಣ ಇರುತ್ತಲ್ವ ಅದನ್ನು ನೀವು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಅಷ್ಟೇ. ಒನ್ ಮೋರ್ ಟು ಗೋ. ಮಕ್ಕ ನಿಜವಾಗ್ಲೂ ದೂರ ಇಟ್ಕೋಬೇಕು, ಇಲ್ಲ ಅಂತಂದರೆ ಹಬ್ ಅಂತ ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದು ಆಗಿದೆ. ಈ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಬಟ್ ತುಂಬ ಹುಷಾರಾಗಿ ಮಾಡಿ. ಈ ಥರ ಓಪನೂ ಆಗಿಬಿಡುತ್ತೆ. ಸಾಧ್ಯ ಆದರೆ ಒಂದೊಂದೇ ಹಾಕ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ. ನನಗೆ ಟೈಮ್ ಇಲ್ವಲ್ಲ, ಅದಕ್ಕೆ ಒಟ್ಟೊಟ್ಟಿಗೆ ಮೂರು ಹಾಕೋತಾ ಇದ್ದೀನಿ. ಸೇಮ್ ಬೋಂಡ ರೀತಿ ಕರೆದ್ಬಿಟ್ಟು ತುಪ್ಪ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಎಲ್ಲ ಸ್ವೀಟ್ಗೂ ತುಪ್ಪನೇ ಬೇಕಾಗಿರೋದು. ತುಪ್ಪ ಇಲ್ಲ ಅಂತಂದರೆ ಸ್ವೀಟೇ ಅಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಬೇರೆಯವ್ರ ಬಗ್ಗೆ ಏನು ಹೇಳಲ್ಲ. ಇದು ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದಷ್ಟು ಓಪನ್ ಆಗಿದೆ. ಬಟ್ ಯಾಕಂದರೆ ನಾನು ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ನಲ್ವ, ಹಾಗಾಗಿ ಅದು ಏನೋ ಬಿಟ್ಕೊಂಡಿದೆ. ನೀವು ಬೇಕಾದ್ರೆ ಟೈಮ್ ಇದ್ದರೆ ಒಂದೊಂದೇ ಹಾಕ್ಕೊಳ್ಳಿ, ಅವಾಗ ಯಾವುದು ಓಪನ್ ಆಗಲ್ಲ. ಈಗ ನಮ್ಮ ಪತಿದೇವರಿಗೆ ಟೇಸ್ಟ್ ಮಾಡಿಸುವಂಥ ಸಮಯ. ಪತಿದೇವ್ರೇ ಬನ್ರಿ. ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಎಲ್ಲಿದೆಯಪ್ಪ? ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಬಿಟ್ಲು ಬಾಣ ಸರಿ ಬಿಟ್ಟಿದ್ದಾಳೆ. ನಾನು ಎಂತ ಏನೋ ಚಂಚನ ಏನೋ ಅಡುಗೆ ಮಾಡಿಯಾಳೆ. ಇದನ್ನೆಲ್ಲ ಯಾರು ಸ್ಕಿಪ್ ಮಾಡಿದೆ ಎಂಡೋರ್ಗು ನೋಡಿದಿರೋ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ಬಿಟ್ಟು ಆಲ್ ಅಂತ ಒತ್ತಿ. ಸೊ ಅವಳು ಏನೇ ಮಾಡಿದ್ರು ಫಸ್ಟ್ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ಮಾಡಿ. ಆ್ಯಂಡ್ ಏನು ಮಾಡಿದ್ಯಾ ಪುಟ್ಟಿ? ಇದು ಸುಕ್ಕಿನ ಉಂಡೆ, ಸುಗ್ಗಿ ಅಂತಾರೆ, ಅಥವಾ ಸ್ವೀಟ್ ಬಾಲ್ಸ್ ಅಂತಾರೆ. ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ, ಸ್ವೀಟ್ ಬಾಲ್ಸ್. ಯಾ, ಬೊಂಬಡಾಗಿದೆ ಹೆಸರು ಇದು. ಸ್ವೀಟ್ ಬಾಲ್ಸ್ ಅಂತೆ, ಸ್ವೀಟ್ ಬಾಲ್ಸ್. ಇರಪ್ಪ ಒಂದು ನಿಮಿಷ, ತುಪ್ಪ ಹಾಕ್ಬೇಕಪ್ಪ. ಸ್ವೀಟ್ನ ತುಪ್ಪ ಇಲ್ಲದೆ ಹೆಂಗೆ ತಿಂತೀಯಾ? ಇದು ಭಯ ಅಂದ್ರೆ ಹಿಂಗಿರ್ಬೇಕು ನೋಡಿ. ಹಳೆ ವಿಡಿಯೋಗಳಲ್ಲೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಮಾರ್ಕ್ಸ್ ಕೊಡ್ತಾ ಇದ್ನಲ್ವಾ, ಬೇಕಾದ್ರೆ ರೀಕ್ಯಾಪ್ ನೋಡಿ. ಯಾಕಂದ್ರೆ ಇನ್ನು ಕಂಟಿನ್ಯೂಸ್ ಇವ್ರ ಚಾನಲ್ ಒಂದಷ್ಟು ಅಡುಗೆ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಚೆನ್ನಾಗಿ ಏನು ನಾರ್ಮಲ್ ಆಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕಂದ. ಹತ್ತರಲ್ಲಿ ನಿನಗೆ ಒಂದು 8 ಕೊಡ್ತೀನಿ. ಇನ್ನು ಪ್ರೆಸೆಂಟೇಷನ್ ಕೂಡ ಬಿನ್ ಬೆಟರ್ ನೋಡಿ. ಇವಳು ಎಲ್ಲಿ 9 ಕೊಟ್ಬಿಡ್ತೀನೋ 8 ಕೊಟ್ಬಿಡ್ತೀನೋ ಅನ್ನೋ ಭಯಕ್ಕೆ ಏನೇನೋ ಮಾಡ್ತಾ ಇದ್ದಾಳೆ ನೋಡಿ. ನನ್ನ ಬಗ್ಗೆ ಎಷ್ಟು ಅನುಕಂಪ ಇದೆ ನೋಡೋಣ. ಟೇಸ್ಟ್ ನೋಡಿ ಎಲ್ಲ ನೋಡಿ. ಆ್ಯಕ್ಚುಲಿ ಪ್ರೆಸೆಂಟೇಷನ್ ಓಕೆ ನೋಡೋಣ. ಆದರೂ ಹೇಳ್ತೀನಿ ಎಷ್ಟು ಬರುತ್ತೆ ಮಾರ್ಕ್ಸ್. 10ಕ್ಕೆ ಎಷ್ಟು ಮಾರ್ಕ್ಸ್ ತಗೋಬೋದು ಇವತ್ತು ನನ್ನ ಹೆಂಡತಿ? ಕಮೆಂಟ್ ಮಾಡಿ. ತುಪ್ಪ ಬೇಕಾ? ತುಪ್ಪ ಬಿಸಿ ಬಿಸಿ ತುಪ್ಪ, ರಾಗಿಣಿ ತುಪ್ಪ ಅಲ್ಲ ಅಂದ್ರೆ ಸಾಂಗ್ ಇರೋದು ರಾಗಿಣಿದು ಕಡೆ. ಓಕೆ ರೀ, ತಗೊಳ್ರಿ, ಟೇಸ್ಟ್ ಮಾಡ್ರಿ. ತುಪ್ಪನ ಹಿಂಗೆ ಒಯ್ದುಬಿಟ್ಟು ಚೆನ್ನಾಗಿ ಇಟ್ಟುಬಿಟ್ರೆ ಇದೇ ಅವ್ರ ಅವ್ವನ ಪಿತೃಪಕ್ಷದ ಪಿಂಡ. ಇನ್ನೊಂದೇನು ಗೊತ್ತಾ, ಇದನ್ನ ಪಿತೃಪಕ್ಷದಲ್ಲಿ ಜಾಸ್ತಿ ಜನ ಮಾಡ್ತಾರೆ. ಮತ್ತೆ ನನಗಿಟ್ಟಿದ್ಯಲ್ಲೇ ಏ ತಿನ್ನಕ್ಕೇನಪ್ಪ? ಉಮಾಶ್ರೀ ಅವ್ರ ಡೈಲಾಗ್ ನಾವು ಸುಮ್ಮ ತಮಾಷೆಗೆ ಹೇಳಿದ್ರೆ ಅದನ್ನೇ ಇಟ್ಟೋಳು. ಇದು ಆ್ಯಕ್ಚುಲಿ ಪಡ್ಡು ಥರ ಇದೆ ನೋಡೋದಕ್ಕೆ. ಒಂದು ರೇಂಜಲ್ಲಿ ಪಾನಿಪುರಿ ಥರ ಕಾಣ್ತಾ ಇದೆ. ನೋಡ ಹೇಗಿರುತ್ತೆ ಅಂತ. ಟೆಕ್ನಿಕಲಿ ಇದು ಹೂರ್ಣದ್ದು ಇದು ತಾನೆ? ಹೌದು, ಕಡುಬು. ಹೂರ್ಣ ಹಾಕಿದ್ದೀನಿ. ಹೂರ್ಣ ಇದು ಆ್ಯಕ್ಚುಲಿ ಇದಿದೆಯಲ್ವಾ, ಈ ಔಟರ್ ಲೇಯರು, ಅದು ದೋಸೆ ಹಿಟ್ಟು. ಸೀರಿಯಸ್ಲಿ? ಯಾ, ಹಂಗೆ ಕ್ರಿಸ್ಪಿ ಗೊತ್ತಾಗ್ತಲ್ವಾ ನಿಂಗೆ? ಸೀರಿಯಸ್ ಆಗಿ ಒಂಥರ ಮಜ್ಜ ಕ್ರುಮ್ ಅಂತಾರೆ. ಒಂದು ಮಜ್ಜ ಇದೆ, ಸಕ್ಕದಾಗಿದೆ. ಇದು ರೈಟ್ ಅಮೌಂಟ್ ಸ್ವೀಟ್ ಇದೆ. ಬೆಲ್ಲ ಹಾಕಿದ್ಯಾ? ಹೌದು. ನೀವು ಅಷ್ಟೇ ಬೆಲ್ಲ ಹಾಕಿ. ಸಕ್ಕರೆ ಹಾಕಿದ್ರೆ ಮಕ್ಕಕ್ಕೆ ಹೊಡಿಯುತ್ತೆ, ಒಂಥರ ಡೈರೆಕ್ಟಾಗಿ ಬ್ರೈನ್ಗೆ ಹೊಡಿಯುತ್ತೆ. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾರು ಇದಕ್ಕೆ ಸಕ್ಕರೆ ಹಾಕಲ್ಲ, ಬೆಲ್ಲನೇ ಹಾಕೋದು. ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಪಾಪ ನಮ್ಮ ಕ್ಯಾಮ್ರಾಮನ್ ಅವರೆಲ್ಲ ನೋಡ್ತಾ ಇದ್ದಾರೆ. ನಿಮಗೂ ಕೊಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಬಟ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಟೇಸ್ಟ್ ಇಸ್ ಔಟ್ ಆಫ್ ದ ವರ್ಲ್ಡ್. ಸ್ಪೆಷಲಿ ನಿಮ್ಮ ಮನೆ ಮಕ್ಕಳು ಸಂಜೆ ಬಂದ್ಬಿಟ್ಟು ಅಮ್ಮೆ ಅಂತ ಗಲಾಟೆ ಮಾಡ್ತಾರಲ್ಲ, ಅಂಥವ್ರಿಗೆ ಇದನ್ನು ಮಾಡಿಕೊಡಿ.
ಮಕ್ಳು ಹಂಗೆ ಗಬ್ಬ ತಿನ್ಬಿಡ್ತಾರೆ. ಏನೋ ಮ್ಯಾಗಿ, ಪಾಸ್ತಾ, ಅದೇನೋ ಪಿಜ್ಜಾ, ಒಂಥರ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತದೆ. ಯಾಕೆ ಅಲ್ಲ ಹಂಗೆ ಇರುತ್ತೆ ಪಿಜ್ಜಾ ಗಿಜ್ಜಲ್ಲ. ಅದೇನೇನೋ ಮಾಡ್ಕೊಡೋ ಬದಲು ಈ ಥರದ್ದು ಮಾಡ್ಕೊಡಿ. ಮಕ್ಕಳು ಚೆನ್ನಾಗಿ ತಿಂತವೆ ಮುಂಡೆವು, ಖುಷಿಯಾಗಿರ್ತವೆ, ಎಷ್ಟು ಮಜವಾಗಿರ್ತವೆ. ತುಂಬ ಚೆನ್ನಾಗಿದೆ. ಈಗ ವರ್ಡಿಕ್ ಟೈಮ್ 10ಕ್ಕೆ ಎಷ್ಟು ಕೊಡ್ಬೋದು? 10 ಎಷ್ಟು ಕೊಡ್ಬೋದು? 10. ಪ್ರೆಸೆಂಟೇಷನ್ ನೋಡಿ ಒಂಥರ ಸುಮ್ಮನೆ ಏನೋ ಹರಡ್ಬಿಟ್ಟಂಗಿದೆ, ಸುಮಾರಾಗಿದೆ. ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ. ಟೇಸ್ಟಿಗೆ 10ಕ್ಕೆ 10. ಈ ವಯ್ಯನಿಗೆ ಹೆಂಗೆ ಮಾಡಿದ್ರು ಇಷ್ಟ ಆಗಲ್ಲ. ಏನ್ ಗೊತ್ತಾ, ನಾಳೆ ದಿನ ಅಲ್ಲಿ ನೋಡಿದವರು ಸಖತ್ತಾಗಿದೆ ಅಂತ ಅವ್ರು ಹೇಳ್ಬೇಕು. ಆಕ್ಚುಲಿ ನೆಕ್ಸ್ಟ್ ಟೈಮ್ ಇಂದ ಇನ್ನೊಂದು ಸ್ವಲ್ಪ ನೋಡು, ಬೇರೆ ಬೇರೆ ತಟ್ಟೆ ತೊಗೊಬೇಕು. ಸ್ವೀಟ್ ಅಂದಾಗ ಇದು ಕಾಂಟ್ರಾಸ್ಟ್ ಇರ್ಬೇಕು. ಈ ಕಲರ್ಗೆ ಆ ಕಲರ್ ಒಂಥರ ಬೇರೆ ತರ ಕಾಣ್ಬೇಕು. ಈ ವಯ್ಯನಿಗೆ ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಗುರು, ಆಗಲ್ಲ. ಹೆಂಗೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು, ಏನ್ ಮಾಡಿದ್ರು. ಈಗ 5 ಸ್ಟಾರ್ ಹೋಟ್ಲಲ್ಲಿ ಹೋದಾಗ ನಾವು 5 ಸ್ಟಾರ್ ಕೊಡ್ಬೇಕಾದ್ರೆ 1 ಸ್ಟಾರ್ ಕಳೆದಿರ್ತೀವಿ, ಯಾಕಂದ್ರೆ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂತ. ನೀನು ಪರ್ಫೆಕ್ಟ್ ಆಗ್ಬೇಕಮ್ಮ. ನೀನು ಇಲ್ಲಲ್ಲ, ಇಡೀ ಪ್ರಪಂಚದಿಂದ ಯಾವ್ದು ಬೇರೆ ಭಾಷೆ ನೋಡಿದಾಗ್ಲೂ ಹೇಳ್ಬೇಕು, ಏನ್ ಸಖತ್ತಾಗಿದೆ ಇದು, ವಾವ್, ಏನ್ ಪ್ರೆಸೆಂಟೇಷನ್, ವಾವ್ ಅನ್ಬೇಕು. ನಂಗೆ ನೀನು ಪರ್ಫೆಕ್ಟ್ ಆಗೋದು ಇಷ್ಟ, ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟೆಲ್ಲ ನಿಗರಾಡಿರೋದ್ರಿಂದ ನಿನಗೆ 10ಕ್ಕೆ 7 ಕೊಡ್ತಾ ಇದೀನಿ ಪ್ರೆಸೆಂಟೇಷನ್ಗೆ. ನೀವು ಏನು ಕೊಡಬೇಡ ನನಗೆ, ನಂಗೇನು ಬೇಡ ನನಗೆ ಕೊಡು. ನನ್ನ ಸಬ್ಸ್ಕ್ರೈಬರ್ಸ್ ಅವರು ಅವ್ರ ಮನೆ ಅಡಿಗೆ ಮಾಡ್ಕೊಂಡು ಟೇಸ್ಟ್ ಹೇಳ್ತಾರೆ. ನಂಗೆ ಬೇಡ ಗುರು, ನಾನು ಧಿಕ್ಕಾರ ಮಾಡ್ತೀನಿ ಇದನ್ನ. ಅಲ್ಲ, ಒಂದು ನಿಮಿಷ ಇದು. ಟೇಸ್ಟ್ 10ಕ್ಕೆ 100, ಪ್ರೆಸೆಂಟೇಷನ್ ತುಂಬ ನಿಗರಾಡಿರೋದ್ರಿಂದ 6. 10ಕ್ಕೆ 6 ಬಂದಿದೆ. ತಗೋ, ಚೆನ್ನಾಗಿದೆ, ವೆರಿ ನೈಸ್. ಏನು ತೊಗೊಳ್ಳೋದೇ, ನಾನು ತೊಗೊಂಡು ತಿನ್ಕೊಂಡು ಹೋಗ್ತೀನಿ. ಎಂಡ್ ಮಾಡಿ ಲಿಂಕ್. ಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇವನಿಷ್ಟು ನಿಗ್ರಾಡಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ನನ್ನ ಗಂಡನೇ ಅಲ್ವಾ. ಅವನೇನು ಹೇಳಿದ್ರು ನನ್ನ ಒಳ್ಳೇದಕ್ಕೆ ಹೇಳೋದು. ಅವ್ನು ಹೇಳ್ದಂಗೆ ನಾನು ಪರ್ಫೆಕ್ಟಾಗಿ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ, ನನಗೂ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆನ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಟಾಟಾ, ಬಾಯ್, ಲವ್ ಯು.